ರೆಯತ್ತ ಪಯಣ. ಮುಂದಿನ ನೃತ್ಯಬಂಧ ತುಂಗಭದ್ರಾ ಸಾಮರಸ್ಯಂ. ನದಿಗಳಿಗೂ ಪೌರಾಣಿಕ ಕಥೆಗಳಿಗೂ ಅವಿನಾಭಾವ ಸಂಬಂಧ. ಅಂತಹ ಒಂದು ನದಿ ತುಂಗಭದ್ರಾ. ಪಶ್ಚಿಮ ಘಟ್ಟದ ವರಾಹ ಪರ್ವತದಲ್ಲಿ ಜನಿಸಿದ ತುಂಗ ಮತ್ತು ಭದ್ರಾ ಇಬ್ಬರು ದಿವ್ಯ ಸಹೋದರಿಯರು ಎಂದು ಕರೆಯಲ್ಪಡುತ್ತಾರೆ. ಇಬ್ಬರು ಭೂಮಿಯನ್ನು ಪಾವನಗೊಳಿಸಲು ಹರಿಯಲು ಹೊರಟರು. ತುಂಗ ಚುರುಕಾಗಿ ಸೊಗಸಾಗಿ ಹರಿದರೆ ಭದ್ರಾ ಗಂಭೀರವಾಗಿ ಶಾಂತಳಾಗಿ ಸಾಗುತ್ತಾಳೆ. ಕೊನೆಗೆ ಇಬ್ಬರು ಕೂಡಲಿಯಲ್ಲಿ ಸೇರಿ ತುಂಗಭದ್ರಾ ಎಂಬ ಮಹಾನದಿಯಾಗಿ ರೂಪುಗೊಂಡರು. ಈ ಸಂಗಮದ ಹಿನ್ನೆಲೆ ಹೀಗಿದೆ. ತುಂಗ ಹರಿಯ ಭಕ್ತೆಯಾದರೆ ಭದ್ರಾ ಹರನ ಭಕ್ತೆ. ಇಬ್ಬರು ತಮ್ಮ ಆರಾಧ್ಯ ದೇವರೇ ಶ್ರೇಷ್ಠರು ಎಂದು ವಾದಿಸುತ್ತಾರೆ. ಆಗ ದೇವರುಗಳು ಹರಿ ಮತ್ತು ಹರರು ಬೇರೆ ಬೇರೆ ಅಲ್ಲ, ಒಂದೇ ಪರಮ ತತ್ವದ ರೂಪಗಳು ಆಗಿ ಈ ನೃತ್ಯ ಬಂಧವನ್ನು ಸಂಯೋಜಿಸಲಾಗಿದೆ. ಆ ಅರಿವಿನಿಂದ ಇಬ್ಬರು ಒಂದಾಗಿ ಸೇರಿ ತುಂಗಭದ್ರೆಯಾಗಿ ಹರಿದು ಈ ನಾಡನ್ನು ಸಮೃದ್ಧಗೊಳಿಸುತ್ತಾರೆ. ಇವರಿಬ್ಬರ ವಾದ ವಿವಾದವನ್ನು ನೋಡೋಣ ನೃತ್ಯದ ಮೂಲಕ. ತುಂಗಭದ್ರಾ ಸಾಮರಸ್ಯಂ.